ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿಧಿ ಎಸ್. ನಾನು ಸದ್ವಿದ್ಯಾ ಶಾಲೆಯ ವಿದ್ಯಾರ್ಥಿನಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಈಗ ಒಂದು ಪದ್ಯವನ್ನು ಹೇಳುತ್ತೇನೆ. ನರಕಕ್ಕಿಳಿಸಿ ನಾಲ್ಗೆ ಸೀಳ್ಸಿ ಬಾಯ್ ಒಲಿಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾರ್ತೀನಿ ನನ್ ಮನಸ್ಸನ್ನಿ ಕಾಣೆ. ಎಂಡ ಹೋಗ್ಲಿ ಎತ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗೊಳ್ನೋಗ್ಲಿ. ಈ ಪದ್ಯ ಭಾಗವನ್ನು ಬರೆದವರು ಯಾರು ಗೊತ್ತೇ? ಕನ್ನಡ ಸಮಕಾಲೀನ ಸಾಹಿತ್ಯದಲ್ಲಿ ಮಹತ್ವ ಸ್ಥಾನವನ್ನು ಪಡೆದಿದ್ದ ಜಿ.ಪಿ. ರಾಜರತ್ನಂ. ಜಿ.ಪಿ. ರಾಜರತ್ನಂ ರವರು 1931 ಡಿಸೆಂಬರ್ 5ರಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಗೊರೂರು ಪರಮೇಶಪ್ಪ ರಾಜರತ್ನಂ. ಜಿ.ಪಿ. ರಾಜರತ್ನಂ ರವರಿಗೆ ಕನ್ನಡ, ತೆಲುಗು, ಪ್ರಾಕೃತ ಭಾಷೆಗಳ ಪರಿಣಿತಿ ಹೊಂದಿದ್ದರೂ ಇವರಿಗೆ ಕನ್ನಡದಲ್ಲಿ ವಿಶೇಷ ಅಭಿಮಾನ ಮತ್ತು ಪ್ರೀತಿ ಇತ್ತು. ಜಿ.ಪಿ. ರಾಜರತ್ನಂ ರವರು ಅವರ ಕೃತಿಗಳನ್ನು ಸರಳವಾಗಿ ಸುಂದರವಾಗಿ ಬರೆದಿದ್ದಾರೆ. ಹಾಗೆ ಇವರ ಕೃತಿಗಳಲ್ಲಿ ಆಡು ಭಾಷೆಯನ್ನು ಬಳಸಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ತುತ್ತೂರಿ, ಮಕ್ಕಳ ಗಾಂಧಿ, ಮಕ್ಕಳ ಗೀತೆಗಳು, ನಾಗನ ಪದಗಳು, ರತ್ನನ ಪದಗಳು ಇನ್ನೂ ಮುಂತಾದವು. ಜಿ.ಪಿ. ರಾಜರತ್ನಂ ರವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿವೆ. ಹಾಗೂ ಜಿ.ಪಿ. ರಾಜರತ್ನಂ ರವರಿಗೂ ಹಲವು ಸಂಘಟನೆಗಳು ಇವರಿಗೆ ಸನ್ಮಾನ ಮಾಡಿ ಗೌರವ ನೀಡಿದೆ. ಇಂತಹ ಕವಿಗಳನ್ನು ಪಡೆದಿರುವ ಕನ್ನಡ ಹಾಗೂ ಇಂತಹ ಕವಿಗಳ ಬಗ್ಗೆ ನಾವು ಕೇಳುವುದು ನಮ್ಮ ಭಾಗ್ಯವಾಗಿದೆ. ನಮಸ್ತೆ.